ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸರ್, ಈಗ ಕ್ರೀಡಾ ಸಚಿವರು ಬಂದಿದ್ದಾರೆ, ಒಂದು ಒಳ್ಳೆ ಸಂದೇಶನೂ ಕೊಟ್ಟಿದ್ದಾರೆ. ಸರ್, ಏನಾದರೂ ಸ್ಪೋರ್ಟ್ಸ್ ಹಬ್ಬ ಆ ಟೈಪಲ್ಲಿ ಏನಾದ್ರು ಕೊಡಗು ಜಿಲ್ಲೆ ಆಗ್ಬೋದಾ ಅಂತ? ಸ್ಪೋರ್ಟ್ಸ್ ಹಬ್ ಮಾಡಿಬಿಟ್ಟು ರಾಜಕೀಯ ವ್ಯಕ್ತಿಗಳು ಚುನಾವಣೆಗೆ ಸ್ಪರ್ಧಿಸೋರನ್ನ ತಗೊಂಡು ಬಂದು ಸ್ಪೋರ್ಟ್ಸ್ ಹಬ್ಗೆ ಅಥವಾ ಕೊಡಗು ಕ್ರೀಡಾ ಜಿಲ್ಲೆಗೆ ಹಾಕ್ಬಿಟ್ರೆ ಅದು ಪ್ರಯೋಜನ ಆಗೋದಿಲ್ಲ. ಸರ್, ಈಗ ಚೇನಂಡ ಕಪ್ಪು ಅತ್ಯಂತ ಸುಂದರವಾಗಿ ಮೂಡಿ ಬಂತು, ಕೊನೆಯೂ ಕೂಡ ಆಯಿತು. ಸರ್, ನೀವು ಅಲ್ಲಿ ಹೋಗಿ ಒಂದು ವೀಕ್ಷಣೆ ವಿವರಣೆಕರಾಗಿ ಏನಾದರೂ ನ್ಯೂನತೆಗಳು ಏನಾದರೂ ಕಂಡು ಬಂದು ಅಂತ? ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇತ್ತು, ಬಹಳಷ್ಟು ಪ್ರೇಕ್ಷಕರ ಕೊನೆ ಎದ್ದು ಕಾಣ್ತಾ ಇತ್ತು. ಸರ್, ಈಗ ಚೇನಂಡ ಕಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತು. ನಿಮ್ಮ ನಿರೀಕ್ಷೆ ಮಾಡ್ತೀವಿ ಒಂದು ಎಷ್ಟು ಸಾವಿರ ಜನ ಸೇರಿರೋದು ಸರ್? ಸೊ ಫೈನಲಲ್ಲಿ ಒಂದು 25,000ರಿಂದ 30,000 ಜನಗಳ ಒಂದು ಪ್ರೇಕ್ಷೆ ನಾವು ಸೇರಿರ್ಬೋದು. ಸರ್, ಈಗ ಕ್ರೀಡೆಯಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾನೆ ಇದ್ದಾರೆ. ಈಗ ಎಲ್ಲ ಕಡೆಯೂ ಕೂಡ ಒಂದು ಲೈವ್ ಇರೋಂಥದ್ದು. ಅದು ಈಗ ಹಾಕಿಗೆ ಬಂದಾಗ ಜನ ಎಲ್ಲ ಮನೇಲೇ ಕೂತು ನೋಡ್ತಾರಂತ ನಿಮ್ಗೆ ಅನಿಸ್ತದೆ ಸರ್? ಈ ಲೈವ್ ಸ್ಟ್ರೀಮ್ ಬೇಕಾ ಬೇಡವಾ? ಆದರೆ ಮೈದಾನಕ್ಕೆ ಬರೋದು ಕಮ್ಮಿ ಆಗುತ್ತೆ. ಮೈದಾನದಲ್ಲಿ ಒಂದು ಗ್ಯಾಲರಿ, ಈ ವರ್ಷದ ಗ್ಯಾಲರಿ ನಿರ್ಮಾಣ 80 ಲಕ್ಷ ರೂಪಾಯಿ ಖರ್ಚು. 80 ಲಕ್ಷ ರೂಪಾಯಿ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರೇಕ್ಷಕರೇ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲದ ಅಂತ ಆಗುತ್ತೆ. ಸರ್, ಮುಂದಿನ ಸಾಲಿನಲ್ಲಿ ಏನು ಕೊಡೋ ಹಾಕಿ ಅಕಾಡೆಮಿ ಯಾವ್ಯಾವ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಅವರು ತಮ್ಮದೇ ಆದ ತೀರ್ಪುಗಾರನ ಅವ್ರು ತಯಾರು ಮಾಡ್ಕೊಳ್ಬೇಕು.